ಸಹಾಯ ಕೇಳಿದ್ದು ನಟ ಕಿಚ್ಚ ಸುದೀಪ್ ಬಳಿ. ಸಹಾಯ ಮಾಡಿದ್ದು ನಟ ದರ್ಶನ್ ಅಭಿಮಾನಿಗಳು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಕೆಟ್ಟದ್ದಕ್ಕೆ ಮಿಸ್ಯೂಸ್ ಮಾಡ್ತಿರೋದೇ ಹೆಚ್ಚು. ಆದರೆ ಸಾಮಾಜಿಕ ಜಾಲತಾಣದಿಂದ ಪ್ರಾಮಾಣಿಕವಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಹೇಳಿಕೊಂಡ್ರೆ ಯಾರಾದರೊಬ್ಬರು ನಮಗೆ ಸಹಾಯವನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಗೋವಿನ ಬಡಾವಣೆ ಶಶಿಕಲಾ ಎಂಬ ಮಹಿಳೆ ಹೀಗೆ 3 ತಿಂಗಳ ಹಿಂದೆ ತಮ್ಮದೇ ಮೊಬೈಲನ್ನು ಉಪಯೋಗಿಸಿ ನಟ ಕಿಚ್ಚ ಸುದೀಪ್ ಅವರಿಗೆ ಮನವಿಯನ್ನು ಮಾಡಿಕೊಳ್ತಾರೆ. ಏನಂತ? ಸುದೀಪ್ ಸರ್, ನಾನು ಬಡ ಮಹಿಳೆ, ನನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದರೆ ನನ್ನ ಪತಿ ತೀರು ಹೋಗಿದ್ದಾರೆ. ಇರುವ ಒಂದು ಮನೆಯು ಕೂಡ ಮಳೆ ಬಂದರೆ ಮನೆ ತುಂಬ ನೀರನ್ನು ತುಂಬಿಕೊಳ್ಳುವಷ್ಟು ಸೋರುತ್ತೆ. ನಾನು ನಿಮ್ಮ ಅಪ್ಪಟ ಅಭಿಮಾನಿ. ನನಗೆ ದುಡ್ಡು ಬೇಡ, ಮತ್ತೊಂದೇನು ಬೇಡ. ನನ್ನ ಮನೆ ಸೋರ್ತಾ ಇದೆ, ಅದಕ್ಕೆ ಸೀಟನ್ನು ಹಾಕಿಸಿಕೊಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಮಾಡಿ ಹರಿಬಿಡ್ತಾರೆ. ಆ ವಿಡಿಯೋ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ದೊಡ್ಡ ಸುದ್ದಿಯಾಗುತ್ತೆ, ವೈರಲ್ ಆಗುತ್ತೆ. ಈ ಸುದ್ದಿಯನ್ನು ತಿಳಿದ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗುತ್ತೆ. ಆದರೆ ಅದ್ಯಾಕೋ ಇಂತಹ ಸುದ್ದಿಗಳು ಕಿವಿಗೆ ಬಿದ್ದರೆ ಸ್ಪಂದಿಸುವಂತಹ ಕಿಚ್ಚ ಸುದೀಪ್ಗೆ ಬಹುಶಃ ಈ ಸುದ್ದಿ ತಲುಪಲಿಲ್ವೋ ಏನೋ. ಸುದೀಪ್ ಕಡೆಯಿಂದ ಯಾವುದೇ ಸಹಾಯ ಆಗಲಿಲ್ಲ. ಆದರೆ ಅದೇ ಸುದ್ದಿಯನ್ನು ನೋಡಿ ಬೆಂಬಲಕ್ಕೆ ನಿಂತಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು. ದರ್ಶನ್ ಅಂದರೆ ದಾನ ಧರ್ಮದಲ್ಲಿ ಎತ್ತಿದ ಕೈ. ತಾವು ಸಹಾಯ ಮಾಡಿದ್ದನ್ನು ಎಲ್ಲಿಯೂ ಹೇಳಿಕೊಳ್ಳುವುದೂ ಇಲ್ಲ. ಡಿ ಬಾಸ್ ಅಂದ್ರೇ ಪ್ರಾಣ ಎನ್ನುವಂತಹ ಅಭಿಮಾನಿಗಳನ್ನು ಹೊಂದಿರೋ ದರ್ಶನ್ ಅವರ ಅಭಿಮಾನಿಗಳಿಂದಲೇ ಶಶಿಕಲಾಗೆ ಸೂರು ಸರಿಯಾಗುತ್ತೆ. ಹೌದು, ಈ ಸುದ್ದಿಯನ್ನು ನೋಡಿದ್ದ ದರ್ಶನ್ ಅಭಿಮಾನಿ ನಾಗರಾಜ್ ಎಂಬುವರು ಮೊದಲು 50,000 ರೂಪಾಯಿಗಳನ್ನು ಕೊಡ್ತಾರೆ. ಆದರೆ ಶಶಿಕಲಾ ಮತ್ತೆ ಅವರಿಗೆ ಕರೆ ಮಾಡಿ, ಸರ್, ನನಗೆ ಮನೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ದುಡ್ಡು ಸಾಕಾಗಲ್ಲ ಎಂದಾಗ, ಆಯ್ತಮ್ಮ, ನಾನೇ ಮನೆಯನ್ನು ಕಟ್ಟಿಸಿಕೊಡ್ತೇನೆ ಎಂದು ಹೇಳಿ ಮುಂದೆ ಬಂದು ಹಳೆಯ ಮನೆಯನ್ನು ನವೀಕರಣಗೊಳಿಸಿದ್ದಾರೆ. ಅಲ್ಲದೆ ಫೆಬ್ರವರಿ 16 ದರ್ಶನ್ ಹುಟ್ಟುಹಬ್ಬ ಆದ್ದರಿಂದ ಇದೇ ದಿನ ಶಶಿಕಲಾ ಮನೆ ತಯಾರಾಗಿ ಗೃಹ ಪ್ರವೇಶವೂ ಆಗಿದೆ. ಈ ಪ್ರಯುಕ್ತ ಡಿ ಬಾಸ್ ಅಭಿಮಾನಿಗಳೇ ಅನ್ನ ಸಂತರ್ಪಣೆಯನ್ನು ಮಾಡಿ ಶಶಿಕಲಾ ಕುಟುಂಬದವರನ್ನು ಅವರ ಮನೆಯೊಳಗೆ ಸೇರಿಸಿದ್ದಾರೆ. ದರ್ಶನ್ ಅಭಿಮಾನಿಯಾಗಿ ಅವರ ಒಳ್ಳೆಯ ಗುಣಗಳನ್ನೇ ಪಾಲಿಸಿದ ನಾಗರಾಜ್ ಇವತ್ತು ಆ ಬಡ ಮಹಿಳೆ ಪಾಲಿಗೆ ದೇವರಾಗಿಬಿಟ್ರು. ಇದರಿಂದ ಗೊತ್ತಾಗಿದ್ದು ಏನು ಅಂದರೆ, ಮೊಬೈಲ್ ಓಪನ್ ಮಾಡಿದ್ರೆ ವ್ಯೂಸ್ಗಾಗಿ ಕೆಲವೊಂದಿಷ್ಟು ಕೆಟ್ಟ ವಿಡಿಯೋಗಳನ್ನು ಮಾಡಿ ಹರಿಬಿಡುವವರ ಪೈಕಿ ತನ್ನ ಕಷ್ಟವನ್ನು ಇದೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಂಡ ಶಶಿಕಲಾನೇ ಗ್ರೇಟ್ ಅನ್ಸಲ್ವೇ? ಎನಿವೆ, ಮಳೆಗಾಲ ಬಂದರೆ ಮನೆ ತುಂಬ ನೀರು ತುಂಬಿಕೊಳ್ತಿದ್ದ ಮನೆ ಇದೀಗ ದರ್ಶನ್ ಅಭಿಮಾನಿ ನಾಗರಾಜ್ ಅವರಿಂದ ಬೆಚ್ಚನೆಯ ಗೂಡಾಗಿದೆ. ಆ ದೇವರು ನಾಗರಾಜ್ ಅಂತವರಿಗೆ ಈ ರೀತಿಯ ಸಂಕಷ್ಟದಲ್ಲಿದ್ದವ್ರಿಗೆ ಸ್ಪಂದಿಸುವಂತಹ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಎಂದು ನಮ್ಮ ಕಡೆಯಿಂದಲೂ ಕೂಡ ಒಂದು ಶುಭ ಹಾರೈಕೆ. ಶ್ರೀ ಕರ್ನಾಟಕ, ಹಾವೇರಿ.